ಎಲ್ಲಿ ಕೇಳಿದ್ರು ಲಂಚ 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 ಕೊಡದಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗೋದಿಲ್ಲ ಅನ್ನೋ ಸಾಕಷ್ಟು ಆರೋಪಗಳಿವೆ. ಇದರ ಮಧ್ಯೆ ಹಾವೇರಿಯಲ್ಲಿ ಬಡ ರೋಗಿಗಳಿಗೆ ಸಿಗಬೇಕಿದ್ದ ಮಾತ್ರೆಗಳು ತಿಪ್ಪೆಗುಂಡಿ ಸೇರಿವೆ. ಇವು ಬಡ ರೋಗಿಗಳಿಗೆ ಸಿಗಬೇಕಾಗಿದ್ದವು. ಬಡವರಿಗೆ ಆರೋಗ್ಯ ಭಾಗ್ಯ ಕಲ್ಪಿಸಬೇಕಿದ್ದ ಔಷಧಗಳು ನೋಡಿ ನೋಡಿ ಅದೇಗೆ ರಸ್ತೆ ಪಕ್ಕ ತಿಪ್ಪೆ ಸೇರಿವೆ. ಗೌರ್ಮೆಂಟ್ ಇಂದ ಬಂದಂತ ಔಷಧಿ ಪ್ಯಾಕೆಟ್ಗಳನ್ನ ಈ ರೀತಿ ರಸ್ತೆ ಬದಿಗೆ ಒಗೆದು ಇವ್ರಂಗಾರೆ ಏನು ಪ್ರೈವೇಟ್ ಮೆಡಿಸಿನ್ ಶಾಪ್ಗಳ ಜೊತೆಗೆ ಮಿಂಗಲ್ ಆಗಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಜಿಲ್ಲಾಸ್ಪತ್ರೆ ಬಳಿ ತಿಪ್ಪೆಯೊಳಗೆ ರಾಶಿ ರಾಶಿ ಮಾತ್ರೆಗಳು ಪತ್ತೆ. ಹಾವೇರಿಯಿಂದ ಕನಕಾಪುರ ಗ್ರಾಮಕ್ಕೆ ತೆರಳುವ ರಸ್ತೆ ಇದು. ಇಲ್ಲೇ ಲಕ್ಷಾಂತರ ಮೌಲ್ಯದ ಪಾಲಿಕ್ ಆಸಿಡ್ ಕಂಟೆಂಟ್ ಮಾತ್ರೆಗಳನ್ನ ಬಿಸಾಡಲಾಗಿದೆ. ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಅಟ್ಟುತ್ತಾರೆ. ಅರ್ಹರಿಗೆ ಸರ್ಕಾರ ಫ್ರೀಯಾಗಿ ಔಷಧ ಕೊಟ್ಟರು ಅವುಗಳನ್ನ ಹೀಗೆ ಎಸೆಯಲಾಗ್ತಿದೆ. ಇದರ ಹಿಂದೆ ಮೆಡಿಸಿನ್ ಮಾಫಿಯಾ ಅಂತ ಜನ ಕಿಡಿಕಾರ್ತಿದ್ದಾರೆ. ಇದೆಲ್ಲ ಸಂಬಂಧಪಟ್ಟರು ಮೊದಲು ಸಸ್ಪೆಂಡ್ ಆಗ್ಬೇಕ್ರಿ. ಮೊದಲು ಅವಾಗ ಕೊಟ್ಟಿದ್ರೆ ಜನರಿಗೆ ಉಪಯೋಗ ಆಗ್ತಿತ್ತು. ಎಷ್ಟು ಸರ್ಕಾರ ಕ್ಲಾಸ್ ಅಲ್ಲ ಅದು ನಾನು ತುಸ ಇದೆ ಅದು ಜನರ ಮೇಲೆ ಅಲ್ರಿ ಬೆಳೆದ ಸರ್ಕಾರ ಕೊಡೋದಂದ್ರೆ ಜನರ ದುಡ್ಡಿನಿಂದನೇ ಕೊಡೋದಲ್ಲ. ಕ್ರಮ ಆಗ್ಬೇಕ್ರಿ. ಅವ್ರು ಸಸ್ಪೆಂಡ್ ಆಗ್ಬೇಕು. ಅವರು ಯಾರು ಸಂಬಂಧಪಟ್ಟವರು. ಜಾನುವಾರುಗಳು ಇದೇ ಮಾತ್ರೆಗಳನ್ನ ತಿಂದು ಎಲ್ಲಿ ಸಾವನ್ನಪ್ತವೋ ಅನ್ನೋ ಆತಂಕವು ಸ್ಥಳೀಯ ರೈತರನ್ನ ಕಾಡ್ತಿದೆ. ಅನಿಮಿಯಾ ರೋಗಿಗಳಿಗೆ, ರಕ್ತದ ಕೊರತೆ ಇರುವ ಗರ್ಭಿಣಿ, ಬಾಣಂತಿಯರಿಗಾಗಿ ಐರನ್ ಹಾಗೂ ಪಾಲಿಕ್ ಆಸಿಡ್ ವಿಟಮಿನ್ ಮಾತ್ರೆಗಳನ್ನ ನೀಡಲಾಗುತ್ತೆ. ಆದ್ರೆ ಆ ಮಾತ್ರೆಗಳೆಲ್ಲ ತಿಪ್ಪೆಯ ಪಾಲಾಗಿವೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅದನ್ನ ನಾವು ಬ್ಯಾಚ್ಗಳನ್ನು ನೋಡಿ ಈಗ ಕೆಲವೊಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಅದು 2010ರಲ್ಲಿ ಎಕ್ಸ್ಪೈರ್ ಆಗಿದ್ದಿರೋದ್ರಿಂದ ಅದಕ್ಕಿಂತ ಮೊದಲು ಅವು ಎಲ್ಲಿಗೆ ಸರಬರಾಜಾಗಿದ್ದು ಅನ್ನೋ ಸ್ವಲ್ಪ ನಾವು ಡಿಪಾರ್ಟ್ಮೆಂಟಲ್ಲಿ ಚೆಕ್ ಮಾಡಿ ಯಾರಿಗೆ ಕೊಟ್ಟಿದ್ವಿ, ಅವ್ರು ಯಾಕೆ ಯೂಸ್ ಮಾಡಿಲ್ಲ, ಅವನ್ನೇ ಯಾಕೆ ಈಗ ಇಷ್ಟು ವರ್ಷ ಸುಮಾರು 12 ವರ್ಷ ಆಗಿಂದ ಈಗ ಯಾಕೆ ಅಂತ ಡಿಸ್ಪೋಸ್ ಮಾಡಿದ್ರು ಅನ್ನೋದನ್ನು ನಾವು ಒಂದು ತನಿಖೆ ಮಾಡಿ ಅದನ್ನ ಜಿಲ್ಲಾ DH ಅವರಿಗೆ ವರದಿಯನ್ನು ಕೊಡ್ತೀವಿ. ಮಾತ್ರೆಗಳ ಅವಧಿ ಮೀರಿದ್ರೆ ಅವುಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೆ ರಸ್ತೆಯಲ್ಲಿ ಬಿಸಾಡೋದು ಸರಿನಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣಪ್ಪ ಬಾರ್ಕೆ, TV9 ಹಾವೇರಿ.